ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಜಗತ್ತಿನ ಅತಿ ಭಯಾನಕ ಗಡಿಗಳ ಪೈಕಿ ಒಂದು ಅನ್ನಿಸ್ಕೊಳ್ತಾ ಇರೋದು ಭಾರತ ಮತ್ತು ಪಾಕಿಸ್ತಾನದ ಗಡಿ. ಅಲ್ಲಿ ಕೂಡ ಇಂಟರ್ನ್ಯಾಷನಲ್ ಬಾರ್ಡರ್ಲಿ ಅಂಥ ದೊಡ್ಡ ಸಮಸ್ಯೆ ಏನಿಲ್ಲ, ಆದರೆ LOC ಅಂತ ಬಂದಾಗ ಇದು ದೊಡ್ಡ ಸಂಘರ್ಷದ ಕೇಂದ್ರ ಆಗುತ್ತೆ. 1949ರಿಂದ ಇಲ್ಲಿವರೆಗೆ LOCಯಲ್ಲಿ ಗುಂಡಿನ ಚಕಮಕಿ ಅನ್ನೋದು ನಿಂತಿಲ್ಲ. ಪಾಕಿಸ್ತಾನ ಪ್ರತಿ ವರ್ಷ ಸಾವಿರಾರು ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡುತ್ತೆ. ಭಾರತದ ಪಡೆಗಳು ಕೆಲವೊಮ್ಮೆ ಅದಕ್ಕೆ ಉತ್ತರವನ್ನು ಕೊಡುತ್ತವೆ, ಇನ್ನು ಕೆಲವೊಮ್ಮೆ ಅವ್ರ ಹಣೆ ಬರಹಾನೆ ಇಷ್ಟು ಅಂತ ಸುಮ್ಮನಾಗುತ್ತವೆ. ಇನ್ನು ಈ ಗಡಿ ಭಾಗದಲ್ಲಿ ಸಹಸ್ರಾರು ಮಂದಿ ಕಣ್ಮರೆಯಾಗಿದ್ದಾರೆ. ಅಲ್ಲಿ ಯಾವಾಗ ಯಾವ ದಿಕ್ಕಿನಿಂದ ಗುಂಡುಗಳು ಹಾರಿ ಬರುತ್ತವೆ ಅಂತ ಹೇಳೋದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಇದೆ. ಯಾವಾಗ ಶೆಲ್ಲುಗಳು ಹಾರಿ ಬರುತ್ತವೋ, ಯಾವಾಗ ಮೋಟಾರ್ ಶೆಲ್ಲುಗಳು ಬಂದು ಬೀಳುತ್ತವೋ ಅನ್ನೋ ಆತಂಕ. ಜೊತೆಗೆ ಉಗ್ರರ ಒಳನುಸುಳುವಿಕೆ ಕೂಡ ಇರುತ್ತೆ. ಅದಕ್ಕಾಗಿ ಅವರು ಟನಲ್ಗಳನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿನೇ ಈ ಗಡಿ ಇಸ್ರೇಲ್ ಮತ್ತು ಗಾಜಾ ಗಡಿಗಿಂತಲೂ ಭಯಾನಕ ಅಂತ ಗುರುತಿಸ್ಕೊಳ್ಳೋದು. ಹಾಗಾದ್ರೆ ಈ ಗಡಿ ಇಷ್ಟೊಂದು ಸಂಘರ್ಷ ಪೀಡಿತ ಆಗಿರೋದು ಯಾಕೆ? ಇಲ್ಲಿನ ಸಮಸ್ಯೆಗಳೇನು? ಇದು ಬಗೆಹರಿಯೋದು ಯಾವಾಗ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಮ್ಮಲ್ಲೊಂದು ಗಾದೆ ಇದೆ, ಹುಚ್ಚು ಬಿಡೋವರೆಗೆ ಮದುವೆ ಆಗಲ್ಲ, ಮದುವೆ ಆಗದೆ ಹುಚ್ಚು ಬಿಡೋದಿಲ್ಲ. ಇಲ್ಲಿ ಕೂಡ ಅಷ್ಟೇ, ಪಾಕಿಸ್ತಾನ ಅನ್ನೋದು ಸರ್ವನಾಶವಾಗುವವರೆಗೆ ಭಾರತದ ಗಡಿಯಲ್ಲಿ ಸಮಸ್ಯೆ ಬಗೆಹರಿಯೋದಿಲ್ಲ. ಭಾರತದ ಗಡಿಯ ಸಮಸ್ಯೆ ಬಗೆಹರಿಬೇಕು ಅಂದರೆ ಪಾಕಿಸ್ತಾನ ಅನ್ನೋದು ನಾಶವಾಗದೆ ಬೇರೆ ದಾರಿ ಇಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಜಗತ್ತಿನ ಅತಿ ಭಯಾನಕ ಗಡಿಗಳ ಪಟ್ಟಿ ಮಾಡಿದರೆ ಭಾರತದ ಈ ಲೈನ್ ಆಫ್ ಕಂಟ್ರೋಲ್ಗೆ 2ನೇ ಸ್ಥಾನ ಸಿಗುತ್ತೆ. ಇಲ್ಲಿ 1ನೇ ಸ್ಥಾನವನ್ನ ನಮ್ಮ ಓಡಾಡೋ ಕೋಳಿಮೊಟ್ಟೆ ಕಿಮ್ ಜಾಂಗ್ ಉನ್ ಇಲ್ವೇ, ಆತ ಕಿತ್ಕೊಂಡು ಬಿಟ್ಟಿದ್ದಾನೆ. ಆ ಸ್ಥಾನವನ್ನು ಆತ ಯಾರಿಗೂ ಬಿಟ್ಕೊಡೋದಿಲ್ಲ. ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ನಡುವಿನ ಗಡಿ ಜಗತ್ತಿನ ಅತ್ಯಂತ ಭಯಾನಕ ಮತ್ತು ಯಾವಾಗಲೂ ಎಂಗೇಜ್ ಆಗಿರೋ ಗಡಿ ಅಂತ ಕರೆಸ್ಕೊಳ್ಳುತ್ತೆ. ಗೆಳೆಯರೆ, ಅಲ್ಲಂತೂ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ಜನರಿಗೆ ಮಾನಸಿಕ ಸಮಸ್ಯೆಯನ್ನು ಕೊಡೋದಕ್ಕೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೈಕ್ಗಳನ್ನು ಹಾಕಿ ಚಿತ್ರ ವಿಚಿತ್ರವಾದ ಶಬ್ದಗಳನ್ನು ಮಾಡ್ತಾ ಸೌಂಡ್ ಟೆರರಿಸಮ್ ಅನ್ನ ಮಾಡೋ ಮೂಲಕ ಕೂಡ ಜನರಿಗೆ ವಿಪರೀತ ಪ್ರಮಾಣದ ತೊಂದರೆ ಕೊಡ್ತಾ ಇದೆ. ಆ ಮಟ್ಟಕ್ಕೆ ಬ್ಯುಸಿಯಾಗಿರೋ ಗಡಿ ಅದು. ಇನ್ನು ಅದನ್ನು ಹೊರತುಪಡಿಸಿದ್ರೆ ಗಾಜಾ ಮತ್ತು ಇಸ್ರೇಲ್ ಗಡಿ ಇದೆ. ಆದರೆ ಗಾಜಾ ಇಸ್ರೇಲ್ ಗಡಿಗಿಂತ ಹೆಚ್ಚು ಭಯಾನಕ ಅನ್ನಿಸ್ಕೊಳ್ಳೋದು ನಮ್ಮ LOC. ಯಾಕೆ ಹೀಗೆ ಅಂತ ನೋಡಿದ್ರೆ, ಅಲ್ಲಿ ನಮ್ಮ ಕಣ್ಣಿಗೆ ಬೀಳೋದು ಪಾಕಿಸ್ತಾನ. ಸ್ನೇಹಿತರೆ, ಭಾರತ ಅನ್ನೋ ಆನೆಯನ್ನ ಒಂದೇ ಬಾರಿಗೆ ಹೊಡೆಯೋದಿಕ್ಕಾಗೋದಿಲ್ಲ. ಹೀಗಾಗಿ ಅದರ ಮೈತುಂಬ ಗಾಯಗಳನ್ನು ಮಾಡಿ ರಕ್ತ ಎಲ್ಲ ಬಸಿದು ಹೋದ ಮೇಲೆ ಅದರ ತಲೆ ಅಂದ್ರೆ ಕಾಶ್ಮೀರವನ್ನ ಕತ್ತರಿಸಬೇಕು ಅಂತ ಪದೇ ಪದೇ ಪಾಕಿಸ್ತಾನದ ISI ಭಾರತದ ಒಳನುಗ್ಗು ಉಗ್ರ ಸಂಘಟನೆಗಳಿಗೆ ಪಾಠ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಭಾರತ ಅನ್ನೋ ಬಲಿಷ್ಠ ಆನೆಯ ಶಕ್ತಿಯನ್ನ ಕುಗ್ಗಿಸಬೇಕು ಅಂದ್ರೆ ಭಯೋತ್ಪಾದಕ ಸಂತತಿ ರಕ್ತ ಬೀಜ ಅಸುರರ ಹಾಗೆ ಭಾರತದಲ್ಲಿ ಬೆಳೀತಾ ಹೋಗಬೇಕು. ಗಡಿಯಾಚೆಗಿಂದ ಉಗ್ರವಾದವನ್ನ ಭಾರತದ ಒಳಕ್ಕೆ ಕಳುಹಿಸೋದಕ್ಕೆ ಪಾಕಿಸ್ತಾನಕ್ಕಿರುವ ಏಕೈಕ ಮತ್ತು ಸುರಕ್ಷಿತ ಹಾದಿ ಅಂದ್ರೆ LOC, ಲೈನ್ ಆಫ್ ಕಂಟ್ರೋಲ್. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಭಾರತ ಪಾಕಿಸ್ತಾನಗಳು ವಿಭಜನೆ ಆದವಲ್ಲ, ಅವತ್ತಿಂದ ಕೂಡ ಕಾಶ್ಮೀರವನ್ನು ತನ್ನ ತೆಕ್ಕೆಗೆ ತಗೊಳ್ಳೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಅವತ್ತಿಗೆ ಕಾಶ್ಮೀರದೊಳಕ್ಕೆ ಕಬಾಲಿಗಳನ್ನು ನುಗ್ಗಿಸಲಾಯಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಮಾರಣ ಹೋಮ ನಡೀತು. ಕಾಶ್ಮೀರಿ ಹಿಂದೂಗಳನ್ನ ಸಿಕ್ಕ ಕಡೆ ಕೊಂದು ಹಾಕಲಾಯಿತು. ಹೀಗವತ್ತು ಪಾಕಿಸ್ತಾನಿ ಸೇನೆ ಕಬಾಲಿಗಳ ವೇಷದಲ್ಲಿ ಕಾಶ್ಮೀರದೊಳಕ್ಕೆ ನುಗ್ಗುತ್ತಿದ್ದ ಹಾಗೆ ರಾಜಾ ಹರಿ ಸಿಂಗ್ ಕಾಶ್ಮೀರವನ್ನ ಭಾರತದೊಳಗೆ ವಿಲೀನ ಮಾಡ್ದ. ಭಾರತ ತನ್ನ ಸೇನೆಯನ್ನ ಶ್ರೀನಗರಕ್ಕೆ ಏರ್ಲಿಫ್ಟ್ ಮಾಡ್ತು. ಅಲ್ಲೊಂದು ಯುದ್ಧ ಕೂಡ ಆಯ್ತು. ಇನ್ನೇನು ಭಾರತೀಯ ಯೋಧರು ಪಾಕಿಗಳನ್ನ ಸಂಪೂರ್ಣವಾಗಿ ಹಿಮ್ಮೆಟ್ಟಿಸಿ ಆಕ್ರಮಿತ ಕಾಶ್ಮೀರವನ್ನ ವಶಕ್ಕೆ ತಗೋತಾರೆ ಅನ್ನೋ ಹೊತ್ತಿಗೆ ಭಾರತದ ಪ್ರಧಾನಿ ನೆಹರು ವಿಶ್ವಸಂಸ್ಥೆಗೆ ಹೋದ್ರು. 1949 ಜನವರಿ 1ನೇ ತಾರೀಕು ಕದನ ವಿರಾಮದ ಘೋಷಣೆ ಆಯಿತು. ಯಾವ್ಯಾವ ದೇಶಗಳು ಎಲ್ಲೆಲ್ಲಿವರೆಗೆ ಪ್ರದೇಶವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ವೋ ಆ ಪ್ರದೇಶಗಳು ಅವರ ಹಿಡಿತದಲ್ಲಿ ಉಳಿಯೋ ಹಾಗಾಯಿತು. ಗಡಿಗೆ ಸೇನೆ ಬಂದು ನಿಂತ್ಕೊಂಡಿತ್ತಲ್ಲ, ಅಲ್ಲೊಂದು ಸೀಸ್ ಫೈರ್ ಲೈನ್ ಬಿತ್ತು. ಈ ಮಧ್ಯೆ ಭಾರತ ಮತ್ತು ಚೈನಾ ನಡುವೆ ಒಂದು ಯುದ್ಧ ಕೂಡ ಆಯಿತು. ಅದರಲ್ಲಿ ಭಾರತ ಹಿನ್ನಡೆಯನ್ನು ಅನುಭವಿಸಬೇಕಾಯಿತು. ಅದೇ ಬಿಸಿಯಲ್ಲಿ ನಾವು ಕೂಡ ಭಾರತದ ಮೇಲೆ ದಾಳಿ ಮಾಡಿಬಿಟ್ರೆ ಭಾರತವನ್ನ ಸುಲಭವಾಗಿ ಸೋಲಿಸಬಹುದು ಅಂತ ಪಾಕಿಸ್ತಾನದ ಅವತ್ತಿನ ಸೇನಾ ನಾಯಕ ಮತ್ತು ಅಧ್ಯಕ್ಷ ಅಯೂಬ್ ಖಾನ್ ಯೋಚನೆ ಮಾಡ್ದ. 1965ರಲ್ಲಿ ಆಪರೇಷನ್ ಜಿಬ್ರಾಲ್ಟರ್ ಅನ್ನ ಶುರು ಮಾಡಿಸ್ದ. ಅವತ್ತು ಪಾಕಿಸ್ತಾನ ಅಂದುಕೊಂಡ ಹಾಗೇನೂ ಆಗಲಿಲ್ಲ. ಭಾರತವೇ ಪಾಕಿಸ್ತಾನದ ಒಳಗೆ ನುಗ್ಗಿತು. ಲಾಹೋರ್ವರೆಗೆ ಭಾರತೀಯ ಸೇನೆ ಹೋಯಿತು. ಆ ಯುದ್ಧವನ್ನ ಭಾರತೀಯ ಯೋಧರು ಗೆದ್ದರು. ಆದರೆ
ತಾಷ್ಕೆಂಟಲ್ಲಿ ನಡೆದ ಸಂಧಾನದ ಮಾತುಕತೆಗಳನ್ನು ಭಾರತ ಸೋತೋಯ್ತು. ಅಷ್ಟೇ ಅಲ್ಲ, ಅದೇ ತಾಷ್ಕೆಂಟಲ್ಲಿ ನಮ್ಮ ಅವತ್ತಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಕೂಡ ನಾವು ಕಳ್ಕೋಬೇಕಾಗಿ ಬಂತು. ಈ 65ರ ಯುದ್ಧದ ಸಂದರ್ಭದಲ್ಲಿ ಕೂಡ ತುಂಬಾನೇ ನಷ್ಟಕ್ಕೀಡಾಗಿದ್ದು ಕಾಶ್ಮೀರದ ಗಡಿ ಭಾಗದ ಜನ. ಇನ್ನಿದಾದ ಮೇಲೆ 1971ರ ಯುದ್ಧ ಆಯ್ತಲ್ಲ, ಆಗ ಹೆಚ್ಚಿನ ಪ್ರಮಾಣದ ಹಾನಿಯೇನು ಭಾರತಕ್ಕಾಗ್ಲಿಲ್ಲ. ಆದ್ರೆ ಸಂಘರ್ಷದ ಬಿಸಿ ಗಡಿಯಂಚಿನ ಗ್ರಾಮಗಳ ಜನರನ್ನ ಕಾಡಿದ್ದು ಸುಳ್ಳಲ್ಲ. ಇನ್ನು 72ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಿಮ್ಲಾ ಒಪ್ಪಂದ ಆಯಿತು. ಆ ಒಪ್ಪಂದದ ಪ್ರಕಾರ ಕಾಶ್ಮೀರದಲ್ಲಿನ ಸೀಸ್ ಫೈರ್ ಲೈನ್ ಇತ್ತಲ್ಲ, ಅದನ್ನ ಲೈನ್ ಆಫ್ ಕಂಟ್ರೋಲ್ ಅಂತ ಘೋಷಿಸಲಾಯಿತು. ಅದೊಂದು ರೀತಿ ಡಿಫ್ಯಾಕ್ಟೋ ಗಡಿಯ ಹಾಗೆ ಗುರುತಿಸ್ಕೊಳ್ತು. ಇಷ್ಟಾದರೂ ಪಾಕಿಸ್ತಾನ ತನ್ನ ಕುತಂತ್ರವನ್ನೇನು ಬಿಡಲಿಲ್ಲ. 1989ರಲ್ಲಿ ಏಷ್ಯಾದಲ್ಲಿ ಸಾಕಷ್ಟು ಜಾಗತಿಕ ರಾಜಕಾರಣದ ಪಲ್ಲಟಗಳಾದವು. ಆಫ್ಘನಿಸ್ತಾನದ ಮೇಲೆ ರಷ್ಯಾ ತನ್ನ ಹಿಡಿತವನ್ನು ಕಳ್ಕೊಳ್ತು. ಅಮೆರಿಕ ಶೀತಲ ಯುದ್ಧದಲ್ಲಿ ಗೆಲುವನ್ನು ಸಾಧಿಸಿತು. ರಷ್ಯಾ ಆಫ್ಘನಿಸ್ತಾನದಿಂದ ಎದ್ದು ಹೋಗಬೇಕಾಗಿ ಬಂತು. ಇಷ್ಟಾದ ಮೇಲೆ ರಷ್ಯಾದ ವಿರುದ್ಧ ಹೋರಾಡೋದಿಕ್ಕೆ ಅಂತ ಸಿದ್ಧಪಡಿಸಲಾಗಿದ್ದ ಆಫ್ಘನ್ ಮುಜಾಹಿದೀನ್ಗಳನ್ನ ಪಾಕಿಸ್ತಾನ ಭಾರತದ ಗಡಿಗೆ ಕರ್ಕೊಂಡು ಬಂತು. ಅವರನ್ನು ಕಾಶ್ಮೀರದ ಒಳಕ್ಕೆ ನುಗ್ಗಿಸ್ತು. ಆ ಸಂದರ್ಭದಲ್ಲುಂಟಾದ ಮಾರಣ ಹೋಮವನ್ನ ಲೆಕ್ಕ ಇಡೋದಕ್ಕೆ ಕೂಡ ಸಾಧ್ಯ ಆಗಲಿಲ್ಲ. ಕಾಶ್ಮೀರದಲ್ಲಿ ನಾರಾಯೆ ತಕ್ವೀರ್ ಅಲ್ಲಾಹು ಅಕ್ಬರ್ ಅನ್ನೋ ಘೋಷಣೆಗಳನ್ನು ಕೂಗ್ತಾ ಕಾಶ್ಮೀರಿ ಪಂಡಿತರನ್ನ ಕಂಡಲ್ಲಿ ಕೊಂದು ಹಾಕುವ ಕೆಲಸ ನಡೀತು. ಪಂಡಿತರ ಮನೆಯ ಹೆಣ್ಣು ಮಕ್ಕಳ ಮೇಲೆ ನಿರಂತರ ಅತ್ಯಾಚಾರಗಳಾದವು. ಅವರನ್ನ ರಾತ್ರೋರಾತ್ರಿ ಕಾಶ್ಮೀರದಿಂದ ಓಡಿಸೋ ಕೆಲಸ ನಡೀತು. ಇದು 1965ರ ಯುದ್ಧದ ನಂತರ ಅಲ್ಲಿ ನಡೆದ ಅತ್ಯಂತ ಭಯಾನಕ ಕೃತ್ಯ ಅನ್ನಿಸ್ಕೊಳ್ತು. ಆ ನಂತರದಲ್ಲಿ ಕೂಡ ಕಾಶ್ಮೀರದ ಗಡಿ ಭಾಗ ಶಾಂತವಾಗೇನು ಉಳಿಲಿಲ್ಲ. 1999ರ ಹೊತ್ತಿಗೆ ಇದೇ ಗಡಿಯ ಉದ್ದಕ್ಕೂ ಕಾರ್ಗಿಲ್ ಕದನ ನಡೀತು. ಅಲ್ಲಿ 100 ಮಂದಿ ಸಾವನ್ನಪ್ಪಿದ್ರು, ಸಾವಿರಾರು ಮಂದಿ ಗಾಯಗೊಂಡರು. ಆ ನಂತರ LOCಯಲ್ಲಿ ಶುರುವಾಗಿದ್ದು ಪ್ರತ್ಯೇಕತಾವಾದಿಗಳ ಭಯೋತ್ಪಾದಕರ ಉಪಟಳ. ಗೆಳೆಯರೆ, 2000ದ ನಂತರ ಅಂದರೆ ಲಷ್ಕರ್, ಜೈಷ್ ಹಾಗೂ ಹಿಜ್ಬುಲ್ ಮುಜಾಹಿದೀನ್ಗಳು ಹೆಚ್ಚು ಪ್ರಚಲಿತಕ್ಕೆ ಬಂದ ನಂತರ LOCಯಲ್ಲಿ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗ್ತಾ ಹೋದವು. ಅಲ್ಲಿಂದ ಇಲ್ಲಿವರೆಗೆ ಪ್ರತಿದಿನ ಒಂದಲ್ಲ ಒಂದು ಕಡೆ ಭಯೋತ್ಪಾದಕರು, ಪ್ರತ್ಯೇಕತಾವಾದಿಗಳು ಭಾರತದ ಒಳಗೆ ನುಸುಳುತ್ತಲೇ ಇದ್ದಾರೆ. ಅವರನ್ನು ಭಾರತದ ಒಳಗೆ ಕಳುಹಿಸುವ ನಿಟ್ಟಲ್ಲಿ ಪಾಕಿಸ್ತಾನ ಗಡಿಯಾಚೆಗಿಂದ ಗುಂಡಿನ ದಾಳಿಯನ್ನು ಮಾಡ್ತಾ ಇರುತ್ತೆ. ಹೀಗಾಗಿ ಅಲ್ಲಿ ಯಾವುದೇ ಕದನ ವಿರಾಮವು ಯಾವ ಕಾಲಕ್ಕೂ ಸರಿಯಾಗಿ ಜಾರಿಗೆ ಬರೋದೇ ಇಲ್ಲ. ಇನ್ನು 2001ರಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳು ಕದನ ವಿರಾಮವನ್ನು ಘೋಷಣೆ ಮಾಡಿದ್ವು. ಆದರೆ ಅವರು ಪಾಕಿಸ್ತಾನಿಗಳು ನೋಡಿ, ಅವರಿಗೆ ಯಾವ ನಿಯತ್ತು, ಯಾವ ಮಾತಿನ ಮೇಲಿನ ನಿಗಾ. ಕದನ ವಿರಾಮ ಘೋಷಣೆಯಾದ ನಂತರ ಕೂಡ 2001ರಲ್ಲೇ ಪಾಕಿಸ್ತಾನ 4134 ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿತು. ಆ ಬಳಿಕ ಅಂದರೆ 2002ರಲ್ಲಿ 5767 ಬಾರಿ ಕದನ ವಿರಾಮ ಉಲ್ಲಂಘನೆಯನ್ನು ಪಾಕಿಸ್ತಾನ ಮಾಡಿತು. 2003ರಲ್ಲಿ ಕದನ ವಿರಾಮವನ್ನು ಅಧಿಕೃತಗೊಳಿಸಲಾಯಿತು. ಆದರೆ 2004ರಿಂದ 2007ರವರೆಗೆ ಕೂಡ ಗಡಿಯಲ್ಲಿ ಆಗಾಗ ಸಂಘರ್ಷಗಳು ನಡೀತಲೇ ಹೋದವು. ಇನ್ನು ಪಾಕಿಸ್ತಾನ ಈ ಗಡಿಯ ಮೂಲಕ ಉಗ್ರರು ಒಳನುಸುಳುವ ಹಾಗೆ ನೋಡಿಕೊಳ್ಳುತ್ತಲೇ ಇರುತ್ತೆ. ಅದಕ್ಕಾಗಿ ಗಡಿಯಲ್ಲಿ ಕದನ ವಿರಾಮದ ಉಲ್ಲಂಘನೆ ಆಗುತ್ತೆ. ಪಾಕಿ ಸೈನಿಕರು ಫೈರಿಂಗ್ ಶುರು ಮಾಡ್ತಾರೆ. ಭಾರತೀಯ ಯೋಧರ ಗಮನ ಪಾಕ್ ಸೇನೆಯ ಫೈರಿಂಗ್ ಕಡೆ ಹೋದ ಕೂಡಲೇ ಮತ್ತೊಂದು ಬದಿಯಿಂದ ಉಗ್ರರ ಒಳನುಸುಳುವಿಕೆಯಲ್ಲಿ ಶುರು ಆಗುತ್ತೆ. ಈಗ ಬಂದ ಉಗ್ರರು ಸಮಸ್ಯೆಗಳನ್ನು ಸೃಷ್ಟಿ ಮಾಡೋದು ಕೂಡ ಕಾಶ್ಮೀರದ ಭಾಗದಲ್ಲೇ. ಇನ್ನು ಉಗ್ರರು ಹಾಗೂ ಭದ್ರತಾ ಪಡೆಗಳ ನಡುವೆ ಆಗಾಗ ಅಲ್ಲಿ ಚಕಮಕಿ ನಡೀತಲೇ ಇರುತ್ತೆ. ಹೀಗಾಗಿ ಲೈನ್ ಆಫ್ ಕಂಟ್ರೋಲ್ ಅನ್ನೋದು ಸದಾ ಸಮಸ್ಯೆಯ ಗೂಡು ಅಂತ ರಕ್ಷಣಾ ತಜ್ಞರು ಹೇಳ್ತಾರೆ. ಇನ್ನು ಮೊನ್ನೆ ಅಂದರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನ LOCಯ ಉದ್ದಕ್ಕೂ ದಾಳಿಯನ್ನು ಮಾಡ್ತಲ್ಲ, ಆಗ 14 ಮಂದಿ ಭಾರತೀಯ ನಾಗರಿಕರು ಬಲಿಯಾದರು. ಇನ್ನು ಪಾಕಿಸ್ತಾನ ತನ್ನ ಕಡೆ 40 ಮಂದಿ ಸಾವಿಗೀಡಾದರು ಅಂತ ಹೇಳಿಕೊಳ್ಳುತ್ತೆ. ಇಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳು ಒಟ್ಟು 3323 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತವೆ. ಅದರಲ್ಲಿ 2400 ಕಿಲೋಮೀಟರ್ನಷ್ಟು ಇಂಟರ್ನ್ಯಾಷನಲ್ ಬಾರ್ಡರ್ ಇದ್ರೆ ಇನ್ನುಳಿದ 740 ಕಿಲೋಮೀಟರ್ LOC ಆಗಿದೆ. ಈ ಗಡಿಯಲ್ಲಿ ಭಾರತ ಕೆಲ ಕಡೆಗಳಲ್ಲಿ ಬೇಲಿಯನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದೆ. ಇಷ್ಟಾದರೂ ಪಾಕಿಸ್ತಾನದಿಂದ ಭಾರತದ ಕಡೆಗೆ ನುಗ್ಗುವ ಉಗ್ರರ ಸಂಖ್ಯೆ ಏನು ಕಡಿಮೆ ಆಗ್ತಾ ಇಲ್ಲ. ಯಾಕೆಂದ್ರೆ ಇಷ್ಟು ದಿನ ಕಾಶ್ಮೀರ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಒಂದಷ್ಟು ಕಡೆಗಳಲ್ಲಿ ಸ್ಥಳೀಯರಿಗೆ ಓಡಾಡೋದಕ್ಕೆ ಅವಕಾಶವನ್ನ ಕೊಡಲಾಗಿತ್ತು. ನಾವು ಸೇರಿ ತಿತ್ವಾಲ್, ಚಕೋತಿ ಉರಿ, ಹಾಜಿಪುರ್ ಉರಿ, ರಾವಲ್ಕೋಟ್, ಪೂಂಚ್ ಮತ್ತು ತತಾಪಾನಿ, ಮೆಂಧೇರ್ಗಳಲ್ಲಿ ಜನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಇಲ್ಲಿ ಈ ಕಡೆ ಇರೋದು ಕಾಶ್ಮೀರನೇ, ಆ ಕಡೆ ಇರೋದು ಕಾಶ್ಮೀರನೇ. ಎರಡೂ ಕಡೆ ಕಾಶ್ಮೀರಿಗಳೇ ವಾಸ ಮಾಡ್ತಾರೆ ಮತ್ತು ಎರಡೂ ಕಡೆಗಳ ಜನರ ನಡುವೆ ಒಂದಷ್ಟು ವ್ಯಾವಹಾರಿಕ ಮತ್ತು ವೈವಾಹಿಕ ಸಂಬಂಧಗಳು ಕೂಡ ಇದ್ವು. ಹೀಗಾಗಿ ಆ ಜನ ಪರಸ್ಪರ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡೋದಕ್ಕೆ, ತಮ್ಮ ಬಂಧು ಮಿತ್ರರನ್ನ ಭೇಟಿ ಮಾಡೋದಕ್ಕೆ ಇಲ್ಲೊಂದು ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು. ಆದರೆ 2019ರ ನಂತರ ಈ ಕಾಶ್ಮೀರದ ಗಡಿಗಳಲ್ಲಿನ ಜನರ ಓಡಾಟಕ್ಕೆ ಕೂಡ
ಕಡಿವಾಣವನ್ನು ಹಾಕಲಾಗಿದೆ. ಈಗ ಆ ಗಡಿಗಳನ್ನು ಮುಚ್ಚಿದ್ದಾರೆ. ಇನ್ನು ಈ ಗಡಿ ಉದ್ದಕ್ಕೂ ಫೆನ್ಸಿಂಗ್ ಕೂಡ ಪೂರ್ಣಗೊಂಡಿಲ್ಲ. ಅಲ್ಲಿ ಸಾಕಷ್ಟು ಕಡೆಗಳಲ್ಲಿ ಫೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಹಾಜಿಪೀರ್ ಪಾಸ್ ಮೂಲಕ ವಿಪರೀತ ಪ್ರಮಾಣದ ಒಳನುಸುಳುವಿಕೆಯಲ್ಲಿ ನಡೆಯುತ್ತೆ. ಅಲ್ಲಿ ದಟ್ಟವಾದ ಕಾಡಿರೋದ್ರಿಂದ ನುಸುಳುಕೋರರಿಗೆ ಇದು ತುಂಬ ಪ್ರಶಸ್ತ ಸ್ಥಳ ಅನ್ನಿಸ್ಕೊಳ್ಳುತ್ತೆ. ಅಲ್ಲಿ ನೈಸರ್ಗಿಕ ಗುಹೆಗಳೂ ಇವೆ. ಉಗ್ರರಿಗೆ ಅವು ಅಡಗುತಾಣಗಳಾಗಿ ಕೂಡ ಉಪಯೋಗಕ್ಕೆ ಬರ್ತಾ ಇವೆ. ಹಾಗೆ ಬಂದ ಉಗ್ರರು ಕಾಶ್ಮೀರದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಹೀಗಾಗಿನೇ ಕಾಶ್ಮೀರದ ಗಡಿ ಇದೆಯಲ್ಲ, ಅದು ಸದಾಕಾಲ ಉದ್ವಿಗ್ನ ಸ್ಥಿತಿಯಲ್ಲೇ ಇರುತ್ತೆ. ಇನ್ನು ಗೆಳೆಯರೆ, 2021ರಲ್ಲಿ ಕೂಡ ಒಮ್ಮೆ ಭಾರತ ಮತ್ತು ಕಾಶ್ಮೀರದ ನಡುವೆ ಕದನ ವಿರಾಮ ಉಂಟಾಯಿತು. ಕಾಶ್ಮೀರದ ಅವತ್ತಿನ ಸೇನಾ ಮುಖ್ಯಸ್ಥ ಜನರಲ್ ಬಾಜ್ವಾ ಭಾರತದ ಜೊತೆಗೆ ಕದನ ವಿರಾಮವನ್ನ ಮಾಡಿಕೊಂಡ್ರು. ಅದಕ್ಕೆ ಕಾರಣ ಭಾರತದ ಸರ್ಕಾರ ಗಡಿಯಲ್ಲಿನ ಸೇನೆಗೆ ಕೊಟ್ಟಿದ್ದ ಒಂದು ಆದೇಶ. ಪಾಕಿಸ್ತಾನದ ಕಡೆಯಿಂದ ಗುಂಡುಗಳು ಹಾರಿ ಬಂದ್ರೆ ನೀವು ಇಲ್ಲಿಂದ ತೋಪುಗಳನ್ನೇ ಹಾರಿಸಿ, ನಿಮಗೆ ಎಷ್ಟು ಗುಂಡುಗಳನ್ನ ಹಾರಿಸಿದ್ರಿ ಅಂತಾಗ್ಲಿ, ಯಾಕೆ ಗುಂಡು ಹಾರಿಸಿದ್ರಿ ಅಂತಾಗ್ಲಿ ದೆಹಲಿಯಲ್ಲಿ ಯಾರೂ ಲೆಕ್ಕ ಕೇಳೋದಿಲ್ಲ. ಗಡಿಯನ್ನ ಕಾಯಬೇಕಾದವರು ನೀವು, ಗಡಿಯನ್ನ ಕಾಯುವ ಜವಾಬ್ದಾರಿಯೂ ನಿಮ್ಮದೇ. ಆದ್ದರಿಂದ ಅಲ್ಲಿ ಯಾವ ಕ್ಷಣಕ್ಕೆ ಯಾವ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅನ್ನೋ ಸ್ವಾತಂತ್ರ್ಯ ಕೂಡ ನಿಮಗಿದೆ ಅಂತ ಭಾರತದ ಸರ್ಕಾರ ಹೇಳ್ತು. ಹೀಗಾಗಿ ಭಾರತೀಯ ಯೋಧರು ಈ ಹಿಂದೆಂದಿಗಿಂತಲೂ ಅಗ್ರೆಸಿವ್ ಆಗಿ ಗಡಿಯಲ್ಲಿ ವರ್ತಿಸೋದಕ್ಕೆ ಶುರು ಮಾಡಿದ್ರು. ಅದು ಪಾಕಿಸ್ತಾನಿಗಳನ್ನ ಸ್ವಲ್ಪ ಮಟ್ಟಿಗೆ ಕಂಗಾಲಾಗೋ ಹಾಗೆ ಮಾಡ್ತು. ಈ ಕಾರಣಕ್ಕೆ ಪಾಕಿಸ್ತಾನ ಭಾರತದ ಜೊತೆಗೆ ಬೇಷರತ್ತಾಗಿ ಮತ್ತೊಂದು ಸುತ್ತಿನ ಕದನ ವಿರಾಮವನ್ನು ಮಾಡಿಕೊಳ್ತು. ಅದಾದ ಮೇಲೆ ಒಂದಷ್ಟು ದಿನಗಳ ಕಾಲ ಆ ಗಡಿಯಲ್ಲಿ ಕದನ ವಿರಾಮದ ಉಲ್ಲಂಘನೆ ಆಗಿರಲಿಲ್ಲ. ಆದರೆ ಯಾವಾಗ ನುಸುಳುಕೋರರನ್ನ, ಭಯೋತ್ಪಾದಕರನ್ನ ಗಡಿ ದಾಟಿಸಬೇಕಾಗಿ ಬರ್ತಾ ಇತ್ತೋ ಆ ಸಂದರ್ಭದಲ್ಲಿ ಮಾತ್ರ ಪಾಕಿಸ್ತಾನಿ ಪಡೆಗಳು ಸಣ್ಣ ಮಟ್ಟದ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡ್ತಾ ಇದ್ವು. ಆದರೆ ಕಳೆದ 6 ತಿಂಗಳುಗಳಿಂದ ಕದನ ವಿರಾಮದ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು ಮತ್ತು ಅದರ ಫಲಶ್ರುತಿ ಅನ್ನೋ ಹಾಗೆ ಆಪರೇಷನ್ ಸಿಂಧೂರ್ ಕೂಡ ನಡೆದು ಹೋಯಿತು. ಈಗ ಮತ್ತೆ ಗಡಿ ಶಾಂತವಾಗಿ ಕಾಣ್ತಾ ಇದೆ. ಹಾಗಂತ ಅದು ಶಾಂತವಾಗಿ ಉಳಿಯುತ್ತೆ ಅಂತಲ್ಲ, ಯಾವಾಗ ಬೇಕಾದರೂ ಅಲ್ಲಿ ಕದನ ವಿರಾಮ ಉಂಟಾಗುವ, ಯಾವಾಗ ಬೇಕಾದರೂ ಪಾಕಿಸ್ತಾನದ ಕಡೆಯಿಂದ ಗುಂಡುಗಳು ಹಾರಿ ಬರುವ ಸಾಧ್ಯತೆಗಳಲ್ಲಿರುತ್ತವೆ. ಹೀಗಾಗಿನೇ ಈ ಗಡಿಯನ್ನ ಅತ್ಯಂತ ಭಯಾನಕ ಗಡಿ ಅಂತ ಕರೀತಾರೆ ಗೆಳೆಯರೆ. ಹಾಗೆ ನೋಡಿದ್ರೆ ಪಾಕಿಸ್ತಾನದ ಪಾಲಿಗೆ ಭಾರತದ ಈ ಗಡಿಯಿಂದ ಯಾವ ಸಮಸ್ಯೆನೂ ಇಲ್ಲ. ಪಾಕಿಸ್ತಾನ ಇರಾನ್ನ ಗಡಿಯಲ್ಲಿ, ಆಫ್ಘನ್ನ ಗಡಿಯಲ್ಲಿ ಅನುಭವಿಸುವ ಯಾವ ಸಮಸ್ಯೆಗಳು ಅವರಿಗೆ ಭಾರತದ ಗಡಿಯಲ್ಲಿಲ್ಲ. ಆದರೆ ಈ ಗಡಿಯಲ್ಲಿ ಸಮಸ್ಯೆಗೆ ಕಾರಣ ಆಗ್ತಾ ಇರೋದೇ ಪಾಕಿಸ್ತಾನ. ಇಲ್ಲಿ ಪಾಕಿಸ್ತಾನ ಅನ್ನೋದೇ ಒಂದು ಸಮಸ್ಯೆ. ಹೀಗಾಗಿ ಈ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಅಲ್ಲಿ ಪಾಕಿಸ್ತಾನ ಅನ್ನೋದು ತನ್ನ ಶಕ್ತಿಯನ್ನ ಕಳ್ಕೋಬೇಕು. ಪಾಕಿಸ್ತಾನ ಯಾವಾಗ 5 ತುಂಡುಗಳಾಗಿ ವಿಭಜಿತಗೊಳ್ಳುತ್ತೆ, ಪಾಕಿಸ್ತಾನ ಅಂದ್ರೆ ಬರೀ ಪಂಜಾಬ್ ಪ್ರಾಂತ್ಯವಾಗಿ ಮಾತ್ರ ಯಾವಾಗ ಉಳ್ಕೊಳ್ಳುತ್ತೆ, ಆಗ ಈ ಗಡಿಯ ಸಮಸ್ಯೆ ಕೂಡ ತನ್ನಿಂದ ತಾನೇ ಬಗೆಹರಿದು ಹೋಗುತ್ತೆ. ಇದು ಗೆಳೆಯರೆ ಭಾರತ ಪಾಕ್ ಗಡಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.